ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪು ಯಾವತ್ತೂ ಹೀಗೆಲ್ಲ ಮಾಡ್ದವನಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಮಗ ಇನ್ನೂ ಮನೆಗೆ ಬಂದಿಲ್ಲ ಅಂತ ಆತಂಕ ಆಗ್ತಿದ್ಯಾ ತುಳಸಿ? ಆತಂಕ ಯಾಕೆ ಪಡಬೇಕು? ಕಾರ್ ಡ್ರೈವ್ ಮಾಡ್ತಾ ಇರ್ತಾನೆ, ಅದಕ್ಕೆ ಕಾಲ್ ರಿಸೀವ್ ಮಾಡಿರಲ್ಲ. ಇಲ್ಲ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೇಕು. ಆತಂಕ ಇಲ್ಲ ಅಂತ ಮಾತುಗಳಲ್ಲಿ ಹೇಳ್ತಾ ಇದ್ರು, ಆ ನಿನ್ನ ಕಣ್ಣುಗಳಲ್ಲಿ ಒಂದು ಭಯ ಕಾಣ್ತಾ ಇದೆ. ಆ ಭಯ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಪಾಪ ನಿನ್ನ ಮಗ ನಿಜವಾಗ್ಲೂ ಸಿಕ್ಕಾಕೊಂಡಿರ್ಬೋದು. ಏನು ಹೇಳ್ತಾ ಇದೆಯಾ? ನಾನೇನು ಹೇಳೋಕ್ಕಾಗತ್ತೆ? ನೀನೇ ತಾನೇ ಹೇಳಿದ್ದು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ. ಒಂದ್ಸಲ ಕಾಲಿಗೆ ಟ್ರೈ ಮಾಡು. ಮಗನ ಮಾತು ಕೇಳಿದ್ರೆ ನಿನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಸಿಗ್ಬೋದು. ಯಾಕೋ ಏನೋ ಅಪಶಕುನ ಅನ್ನಿಸ್ತಾ ಇದೆ. ದೇವ್ರೆ, ಯಾರಿಗೂ ಏನೂ ಆಗ್ತಾ ಇರ್ಲಪ್ಪ. ಸಿರಿ, ಏನಾಯ್ತು? ಏನೋ ಟೆನ್ಷನಲ್ಲಿ ಇದೆಯಲ್ಲ? ಸಮರ್ಥ್ ಇನ್ನೂ ಅಲ್ಲಿಗೆ ರೀಚ್ ಆಗಿಲ್ವಂತೆ. ಅಮ್ಮ ಫೋನ್ ಮಾಡಿದ್ರು. ನಾನು ಅವನಿಗೆ ಫೋನ್ ಮಾಡಿದ್ರೆ ಅವ್ನು ಫೋನೇ ಪಿಕ್ ಮಾಡ್ತಾ ಇಲ್ಲ. ಮನೆಯಿಂದ ಹೊರಟು ಸುಮಾರು ಹೊತ್ತಾಯ್ತು. ಅಯ್ಯೋ ಅಷ್ಟೇನಾ? ಎಲ್ಲೋ ಟ್ರಾಫಿಕಲ್ಲಿ ಇರ್ತಾನೆ ಬಿಡು. ಇಲ್ಲ ಸಂಧ್ಯಾ, ಆ ರೀತಿ ಎಲ್ಲ ಟ್ರಾಫಿಕಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ ಫೋನ್ ಪಿಕ್ ಮಾಡಿ ಒಂದು ಮಾತಾದರೂ ಹೇಳಿರ್ತಿದ್ದ. ಅವನು ಯಾವತ್ತೂ ಈ ರೀತಿ ಎಲ್ಲ ಮಾಡಿರ್ಲಿಲ್ಲ. ಅದು ಅಲ್ಲದೆ ನಾನು ದೇವ್ರ ಪೂಜೆ ಮಾಡ್ತಿರ್ಬೇಕಾದ್ರೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ ಸಿರಿ. ನಿನ್ ಕೈ ತಪ್ಪಿ ಕುಂಕುಮ ಬಿದ್ದಿರೋದಕ್ಕೂ ಅಕಸ್ಮಾತಾಗೆ ಅವ್ನ್ ಫೋನ್ ಸೈಲೆಂಟ್ ಆಗಿ ನಿನ್ ಕಾಲ್ ರಿಸೀವ್ ಮಾಡದೇ ಇರೋದಕ್ಕೂ ಸಂಬಂಧ ಇರೋದಿಲ್ಲ ಸಿರಿ. ಇರು, ಅಮ್ಮಂಗೆ ಫೋನ್ ಮಾಡ್ತೀನಿ. ಅಣ್ಣ ಏನಾದರೂ ಅಲ್ಲಿಗೆ ಹೋಗಿದ್ದಾನ ಅಂತ ಕೇಳೋಣ. ಇಲ್ಲ ಸಂಧ್ಯಾ, ಸಮರ್ಥ್ ಏನಾದರೂ ಬಂದರೆ ನಾನೇ ಫೋನ್ ಮಾಡ್ತೀನಿ ಅಂತ ಅಮ್ಮ ಹೇಳಿದ್ರು. ಪರವಾಗಿಲ್ಲ ಸಿರಿ, ಅಮ್ಮ ಏನಾದರೂ ಫೋನ್ ಮಾಡೋಕ್ಕೆ ಮರ್ತಿರ್ಬೋದು. ಒಂದ್ಸತಿ ನಾನು ಕೇಳ್ತೀನಿ. ಹಲೋ ಪುಟಿ, ನಿಮ್ಮಣ್ಣ ಏನಾದರೂ ಕಾಲ್ ರಿಸೀವ್ ಮಾಡಿದ್ನಾ? ಅಂದರೆ ಅಮ್ಮ, ಅಣ್ಣ ಇನ್ನೂ ಬಂದೇ ಇಲ್ವಾ ಅಮ್ಮ? ಇಲ್ಲ ಪುಟಿ, ಇನ್ನೂ ಬಂದಿಲ್ಲ. ಅಯ್ಯೋ ದೇವ್ರೆ, ಸಿರಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಮ್ಮ. ಅಣ್ಣ ಅಲ್ಲಿಗೂ ಬರದೆ ಎಲ್ಲಿಗೆ ಹೋದ ಅಂತ. ಸರಿ ಅಮ್ಮ, ಅಣ್ಣ ಅಲ್ಲಿಗೆ ಬಂದ ತಕ್ಷಣ ನಂಗೆ ಫೋನ್ ಮಾಡು. ಏನಾಯ್ತು? ನಿನ್ನ ಮಗ ಕೈ ತಪ್ಪು ಹೋದ್ನಾ? ಅಂದರೆ ಕಾಲಿಗೆ ಸಿಗ್ತಿಲ್ವಾ ಅಂತ ಕೇಳಿದೆ. ಶಾರ್ವರಿ,
ನನ್ನ ಮಗನಿಗೇನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಅರೆ ರೇ, ಇದೇನಿದು? ಭಯನೋ ಧೈರ್ಯನೋ? ಇರ್ಲಿ, ತುಂಬ ಭಯ ಆದಾಗ ತುಂಬ ಧೈರ್ಯನೂ ಬರುತ್ತೆ. ಆದರೂ ನಿನ್ನ ಮಗನಿಗೆ ನಾನೇನು ಮಾಡ್ತೀನಿ? ನಿನ್ನ ಮಗ ಬರ್ದೇ ಇರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವನ ಆಯಸ್ಸು ಗಟ್ಟಿಯಾಗಿದ್ರೆ ಬರ್ತಾನೆ ಬಿಡು. ಅಮ್ಮ ಏನಾಯ್ತು? ಏನಿಲ್ಲ, ಯಾಕೋ ಸ್ವಲ್ಪ ಸುಸ್ತಾಗ್ತಾ ಇದೆ. ಜ್ಯೂಸ್ ಏನಾದರೂ ತಂದ್ಕೊಡ್ಲಾ? ಇಲ್ಲ ಬೇಡ. ಪಾಪು ಇನ್ನು ಕಾಲ್ ರಿಸೀವ್ ಮಾಡ್ತಾ ಇಲ್ವಾ? ಇಲ್ಲಮ್ಮ, ಯಾಕೋ ಕಾಲ್ ರಿಸೀವ್ ಮಾಡ್ತಿಲ್ಲ. ಸಮರ್ಥಿ ಈ ರೀತಿ ಯಾವತ್ತೂ ಮಾಡ್ದವನೇ ಅಲ್ಲ. ಪಾಪು ಮನೆ ಬಿಟ್ಟು ತುಂಬ ಹೊತ್ತಾಯ್ತಂತೆ. ಟ್ರಾಫಿಕ್ಕಲ್ಲಿದ್ದಿದ್ರೆ ಕಡೆ ಪಕ್ಷ ಕಾಲಾದರೂ ರಿಸೀವ್ ಮಾಡ್ತಿದ್ದ. ಅದಕ್ಕೆ ನೀವು ಗಾಬರಿ ಆಗಿದ್ದೀರಾ? ನೀವು ಗಾಬರಿ ಆಗಬೇಡಿ. ಒಂದು ಕಾರ್ಗೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಫೋನ್ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ. ಅವನಿಗೇನು ಪ್ರಾಬ್ಲಮ್ ಆಗಿರಲ್ಲ. ಬ್ರೋ, ನಾವು ಬೇರೆ ಕಾರ್ ಹೊರಡೋಣ? ಇಲ್ಲ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಪಾಪುಗೇನಾದರೂ ಛೆ, ಯಾಕೆ ಹಾಗೆಲ್ಲ ಅನ್ಕೋತೀರಮ್ಮ? ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಒಂದ್ಸಲ ಕಾಲ್ ಟ್ರೈ ಮಾಡ್ತೀನಿ. ಕಾಲ್ ರಿಸೀವ್ ಮಾಡ್ದೆ. ಎಲ್ಲಿದ್ದಾನೆ ಕೇಳು, ಎಲ್ಲಿದ್ದಾನೆ? ಸಮರ್ಥ್ ಎಲ್ಲಿದ್ಯಾ? ನಮ್ಮಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇವತ್ತು ನಿನ್ ಕತೆ ಮುಗೀತು. ನೋಡಿ, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದೀರಾ. ನನ್ನನ್ನು ನೋಡಿದ್ರೆ ನಿಮ್ಗೇನು ಸಿಗುತ್ತೆ? ಸಮರ್ಥ್ ಎಲ್ಲಿದ್ಯಾ ನೀನು? ಯಾರ ಜೊತೆ ಮಾತಾಡ್ತಿದ್ಯಾ? ಓಹ್, ಕೋಳಿನ ಕೇಳಿ ಖಾರ ಹರಿಬೇಕಾ? ನಿನ್ನನ್ನು ಕೇಳಿ ಆಮೇಲೆ ಹೊಡಿಬೇಕಾ? ನೋಡಿ, ನನ್ನನ್ನು ಹೊಡೆಯೋದು ಅಷ್ಟು ಸುಲಭ ಅನ್ಕೋಬೇಡಿ. ನಾನೀಗ ನಮ್ಮ ಮನೆ ಹತ್ರನೇ ಇದ್ದೀನಿ. ಹೊಸಕೆರಳ್ಳಿ ರಿಂಗ್ ರೋಡ್ ಹತ್ರ ನೀವು ನನ್ನನ್ನು ಅಟ್ಯಾಕ್ ಮಾಡ್ರೆ ನಮ್ಮ ಅಣ್ಣಂಗೆ ಗೊತ್ತಾದ್ರೆ ಸುಮ್ಮನೆ ಬಿಡಲ್ಲ. ಪೂರ್ಣಿ, ನೀನು ಅಮ್ಮನ ಹತ್ರ ಇರು. ಅಮ್ಮ, ನೀವು ಹೆದರ್ಬೇಡಿ. ಸಮರ್ಥ್ಗೆ ಏನೂ ಆಗಲ್ಲ. ಈ ವಿಷಯ ನಮ್ಗೆ ಗೊತ್ತಾಗಬೇಕಂತಾನೆ ಸಮರ್ಥ್ ಕಾಲ್ ರಿಸೀವ್ ಮಾಡಿದ್ದಾನೆ. ನಾವು ಹೋಗಿ ಬರ್ತೀವಿ. ಅಭಿ, ನಡಿ. ಅಮ್ಮ, ಏನೂ ಆಗಲ್ಲ. ಇವ್ರು ಹೋಗಿದಾರಲ್ಲ, ಧೈರ್ಯವಾಗಿರಿ. ದೇವ್ರೆ, ನನ್ನ ಮಕ್ಳಿಗೇನು ಅನಾಹುತ ಆಗದೆ ಇರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.